ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮೇ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 6ನೇ ತಾರೀಕಿನಂದು ಬುಧಗ್ರಹ ಮೇಷರಾಶಿಗೆ, 23ನೇ ತಾರೀಕಿನಂದು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ರವಿಗ್ರಹ 14ನೇ ತಾರೀಕಿನಂದು ವೃಷಭ ರಾಶಿಗೆ, ಬೃಹಸ್ಪತಿ ಗ್ರಹ 14ನೇ ತಾರೀಕಿನಂದು ಮಿಥುನ ರಾಶಿಗೆ, ರಾಹುಗ್ರಹ 18ನೇ ತಾರೀಕಿನಂದು ಕುಂಭ ರಾಶಿಗೆ, ಕೇತುಗ್ರಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಶುಕ್ರಗ್ರಹ 31ನೇ ತಾರೀಕಿನಂದು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ಮಾಸದಲ್ಲಿ ರಾಹುಗ್ರಹ ಮತ್ತೆ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ನಾವೀಗ ಏನು ಮಾಡೋಣ ಅಂತ ಹೇಳಿದ್ರೆ, ಮೊದಲು ಉಳಿದಂತಹ ಗ್ರಹಗಳಿಂದ ಈ ಮಾಸದಲ್ಲಿ ಏನೇನು ಫಲಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ಅದಾದ ಮೇಲೆ ಕೊನೆಗೆ ಈ ರಾಹುಗ್ರಹ ಮತ್ತು ಬೃಹಸ್ಪತಿ ಗ್ರಹದಿಂದ ಇನ್ನು ಮುಂದೆ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ವಿಚಾರ ಮಾಡೋಣ. ಮೊದಲನೇದಾಗಿ ಈ ತಿಂಗಳಲ್ಲಿ ನಿಮಗೆ ಉಳಿದಂತಹ ಗ್ರಹಗಳಿಂದ ಪ್ರಾಪ್ತಿಯಾಗುವಂತಹ ಫಲಗಳು. ನಿಮಗೆ ಈ ಮಾಸದಲ್ಲಿ ರವಿಗ್ರಹ ತೃತೀಯ ಭಾವದಲ್ಲಿ ಸ್ಥಿರವಾಗಿರುತ್ತೆ. ಆ ಸಂದರ್ಭದಲ್ಲಿ ಆರೋಗ್ಯಂ ನಿತ್ಯ ಸಂತೋಷಂ ಬಂಧುಮಿತ್ರ ಸಮಾಗಮಂ ಅರ್ಥಲಾಭಾದಿ ಸನ್ಮಾನಂ ಇಷ್ಟಸಿದ್ಧಿ ತೃತೀಯಕೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಬಂಧುಮಿತ್ರ ಸಮಾಗಮ, ಒಂದಷ್ಟು ಜನ ಬಂಧುಗಳನ್ನು ಮತ್ತೆ ಸ್ನೇಹಿತರನ್ನೆಲ್ಲ ನೀವು ಭೇಟಿ ಮಾಡಿ ತುಂಬ ದಿನಗಳೇ ಕಳೆದು ಹೋಗಿರುತ್ತೆ. ಆ ರೀತಿಯಾದಂತಹ ಸ್ನೇಹಿತರುಗಳನ್ನೆಲ್ಲ ನೀವು ಮತ್ತೆ ಭೇಟಿಯನ್ನು ಮಾಡ್ತೀರಿ. ಅದಾದಮೇಲೆ ಇಷ್ಟಸಿದ್ಧಿ, ನೀವು ಬಯಸ್ತಾ ಇದ್ದಂತಹ ಕೆಲವೊಂದಷ್ಟು ವಿಚಾರಗಳಲ್ಲಿ ನಿಮಗೆ ಸಿದ್ಧಿ ಆಗುತ್ತೆ ಅಂತ ಹೇಳಿ. ಅದೇನು ಹೇಳಿ, ಕೆಲವೊಂದಷ್ಟು ಏನೋ ಒಂದಷ್ಟು ಬಯಸ್ತಾ ಇರ್ತೀರಿ, ಅದೆಲ್ಲ ಪ್ರಾಪ್ತಿಯಾಗುವಂತಹ ಯೋಗ ಅಂತ ಹೇಳುವಂಥದ್ದು ಈ ಒಂದು ಮಾಸದಲ್ಲಿ ಇದೆ. ಇನ್ನು ಕುಜಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ, ಅದು ಕೂಡ ನೀಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಮುಖ್ಯವಾದ ಫಲಗಳು. ಈಗ ನಾವು ಈ ಹಿಂದೆಯೇ ಯೋಚನೆ ಮಾಡಿದಂತೆ ರಾಹುಗ್ರಹ ಮತ್ತು ಬೃಹಸ್ಪತಿ ಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅದರಿಂದ ಏನು ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ಮೊದಲನೇದಾಗಿ ಬೃಹಸ್ಪತಿ ಗ್ರಹ ನಿಮಗೆ ಇಲ್ಲಿಯವರೆಗೂ ಕೂಡ ತೃತೀಯ ಭಾವದಲ್ಲಿ ಸ್ಥಿತವಾಗಿತ್ತು, ಅಂದರೆ ಈ ಹಿಂದೆ 1 ವರ್ಷಗಳ ಕಾಲ. ಈಗ ಅದು ಚತುರ್ಥ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇದೆ. ನಾವು ಈ ವಿಷಯವನ್ನು 2 ವಿಭಾಗ ಮಾಡಿಕೊಳ್ಳೋಣ. ಒಂದನೇದು, ಇಲ್ಲಿಯವರೆಗೂ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿತ್ತಲ್ಲ, ಹಾಗಾಗಿ ಈ ಹಿಂದೆ 1 ವರ್ಷಗಳ ಕಾಲ ನಿಮಗೆ ಏನೇನು ಫಲ ಪ್ರಾಪ್ತಿ ಆಯಿತು ಅಂತ ಹೇಳಿ ನಾವು ಮೊದಲು ನೋಡೋಣ. ಅದಾದ ಮೇಲೆ ಇನ್ನು ಮುಂದೆ ಅದು ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುತ್ತಲ್ಲ, ಇನ್ನು ಮುಂದೆ 1 ವರ್ಷಗಳ ಕಾಲ ಅದರಿಂದ ನಿಮಗೆ ಏನು ಫಲ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ಮೊದಲು ಈ ಹಿಂದೆ 1 ವರ್ಷ ನಿಮಗೇನೇನಾಯಿತು ಅಂತ ಹೇಳುವಂಥ ವಿಚಾರ. ಅತಿಕ್ಲೇಶಂ ಬಂಧುವೈರಂ ದಾರಿದ್ರ್ಯಂ ದೇಹಪೀಡನಂ ಉದ್ಯೋಗ ಭಂಗಂ ಕಲಹಂ ತೃತೀಯ ಸ್ಥಾನಗೋ ಗುರುಹು ಅಂತ ಹೇಳಿರುವಂಥದ್ದು. ಅತಿಕ್ಲೇಶ, ಸಿಕ್ಕಾಪಟ್ಟೆ ಕಷ್ಟಗಳೆಲ್ಲ ಉಂಟಾಗ್ಬಿಡ್ತು. ಬಂಧುವೈರಂ, ಬಂಧುಗಳ ಜೊತೆ ಆಗಿರಬಹುದು, ಸ್ನೇಹಿತರ ಜೊತೆ ಆಗಿರಬಹುದು, ಒಂದು ಸ್ವಲ್ಪ ವೈಮನಸ್ಯಗಳೆಲ್ಲ ಉಂಟಾಗ್ಬಿಡ್ತು. ಅದಾದಮೇಲೆ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಅನೇಕ ರೀತಿಯಾಗಿ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಯಿತು. ದೇಹ ಪೀಡನಂ, ಒಂದು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಯಿತು. ಉದ್ಯೋಗ ಭಂಗಂ, ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ಒಂದು ಸ್ವಲ್ಪ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದೇ ಉಂಟಾಯಿತು. ಅಂದರೆ ಇರುವಂತಹ ಉದ್ಯೋಗ ಹೋಗುವಂಥದ್ದು ಇರಬಹುದು, ಅಥವಾ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲದೇ ಇರುವಂಥದ್ದು ಇರಬಹುದು. ಈ ರೀತಿಯಾಗಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಅನೇಕ ವಿಧವಾಗಿ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಯಿತು. ಕಲಹ, ಒಂದಷ್ಟು ಜನಗಳ ಜೊತೆ ಸುಮ್ಮನೆ ಗಲಾಟೆಗಳೆಲ್ಲ ಉಂಟಾಗ್ಬಿಡ್ತು. ಯಾವಾಗ ಹೇಳಿ, ಇದು ಈ ಹಿಂದೆ 1 ವರ್ಷದಲ್ಲಿ ನಿಮಗೆ ಪ್ರಾಪ್ತಿಯಾಗಿರುವಂತಹ ಫಲ. ಯಾಕೆ? ಬೃಹಸ್ಪತಿ ಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿತ್ತಲ್ಲ, ಹಾಗಾಗಿ ಈ ರೀತಿಯಾದಂತಹ ಎಲ್ಲ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಯಿತು. ಈಗ ಅದು ಈ ತಿಂಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಇನ್ನು ಮುಂದೆ 1 ವರ್ಷಗಳ ಕಾಲ ನಿಮಗೆ ಅದು ಚತುರ್ಥ ಸ್ಥಾನದಲ್ಲಿ ಸ್ಥಿತವಾಗಿರುತ್ತೆ. ಅದರಿಂದ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಇನ್ನು ಮುಂದೆ 1 ವರ್ಷದಲ್ಲಿ, ಅದನ್ನ ಈಗ ನೋಡೋಣ.
ಯಾಚನಂ ಬುದ್ಧಿಚಾಂಚಲ್ಯಂ ತೇಜೋಹಾನಿಂ ಧನವ್ಯಯಂ ದೇಶತ್ಯಾಗಂಚ ಕಲಹಂ ಚತುರ್ಥ ಸ್ಥಾನಗೋ ಗುರುಹು ಅಂತ ಹೇಳಿರುವಂಥದ್ದು. ಇಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳನ್ನೇ ಹೇಳಿರುವಂಥದ್ದು. ಚತುರ್ಥ ಭಾವದಲ್ಲೂ ಕೂಡ ಬೃಹಸ್ಪತಿ ಗ್ರಹ ಅಂತ ಹೇಳುವಂಥದ್ದು ಅಷ್ಟೊಂದೇನೂ ಉತ್ತಮ ಅಲ್ಲ. ಏನೇನು ಸಮಸ್ಯೆಗಳು ಉಂಟಾಗುತ್ತೆ ಅದನ್ನು ನೋಡೋಣ. ಆ ವಿಚಾರಗಳಲ್ಲಿ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಅವಾಗ ಅತಿ ಹೆಚ್ಚು ಸಮಸ್ಯೆ ಉಂಟಾಗುವುದಿಲ್ಲ. ಯಾಚನೆ ಅಂದರೆ ಕೆಲವೊಂದು ವಿಚಾರಕ್ಕೆ ಇನ್ನೊಬ್ಬರು ಮುಂದೆ ತಲೆ ತಗ್ಸುವಂತಹ ಪರಿಸ್ಥಿತಿಗಳು ಅಥವಾ ಏನನ್ನೋ ಕೇಳುವಂತಹ ಪರಿಸ್ಥಿತಿಗಳು ಕೈ ಚಾಚಿ ಅಂಥದ್ದೆಲ್ಲ ಉಂಟಾಗುವುದಕ್ಕೆ ಒಂದು ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ತೇಜೋಹಾನಿ ಒಂದು ಸ್ವಲ್ಪ ಅವಮಾನಗಳೆಲ್ಲ ಉಂಟಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಈಗಲೂ ಕೂಡ ನೀವು ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಒಂದು ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗುವಂತಹ ಪರಿಸ್ಥಿತಿ ಅಂತ ಹೇಳುವಂಥದ್ದು ಈ ವರ್ಷದಲ್ಲೂ ಕೂಡ ನಿಮಗೆ ಇದೆ. ಕಲಹ ಕೆಲವೊಂದಷ್ಟು ಗಲಾಟೆಗಳು ಕೂಡ ಉಂಟಾಗುವುದಕ್ಕೆ ಈ ವರ್ಷದಲ್ಲೂ ಕೂಡ ನಿಮಗೆ ಅವಕಾಶ ಅಂತ ಹೇಳುವಂಥದ್ದು ಇದೆ. ಅಲ್ಲಿಗೆ ಈ ಬೃಹಸ್ಪತಿ ಗ್ರಹ ತೃತೀಯ ಭಾವದಲ್ಲೂ ಕೂಡ ಒಳ್ಳೆ ಫಲ ಅಂತ ಹೇಳುವಂಥದ್ದಿಲ್ಲ. ಚತುರ್ಥ ಭಾವದಲ್ಲೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ನೀವು ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ರಾಹುಗ್ರಹ ಇದೆಯಲ್ಲ, ರಾಹುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅದರಿಂದ ಏನೇನು ಫಲಪ್ರಾಪ್ತಿ ಆಗುತ್ತೆ ಅದನ್ನು ನೋಡೋಣ. ರಾಹುಗ್ರಹ ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿತ್ತು ಈ ಹಿಂದೆ. ಕೇತುಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿತ್ತು ಈ ಹಿಂದೆ 1.5 ವರ್ಷದಿಂದ. ಹಾಗಾಗಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮತ್ತೆ ಸಂಸಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಯಿತು. ಯಾವಾಗ? ಈ ಹಿಂದೆ 1.5 ವರ್ಷದಲ್ಲಿ. ಈಗ ಅದು ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ. ರಾಹುಗ್ರಹ ಇನ್ನು ಮುಂದೆ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈಗಲೂ ಕೂಡ ನೀವು ಜೋಪಾನವಾಗಿ ಇರಬೇಕಾಗತ್ತೆ. ಆದರೆ ಕೇತುಗ್ರಹ ನಿಮಗೆ ಷಷ್ಠ ಭಾವಕ್ಕೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಮಹತ್ ಸುಖಂ ಅಂತ ಹೇಳಿರುವಂಥದ್ದು ಅಂದರೆ ಒಂದಷ್ಟು ಸುಖಗಳ ಪ್ರಾಪ್ತಿ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ ಅಂತ. ಅಲ್ಲಿಗೆ ಇದಿಷ್ಟನ್ನು ಕೂಡ ನಾವು ಸಂಪೂರ್ಣವಾಗಿ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಹೋದ ವರ್ಷ ನಿಮಗೆ 4 ಗ್ರಹಕ್ಕೆ 4 ಗ್ರಹವೂ ಕೂಡ ಚೆನ್ನಾಗಿರಲಿಲ್ಲ. ಈ ವರ್ಷ ಕೇತುಗ್ರಹ ಒಂದು ಉತ್ತಮವಾಗಿದೆ. ಅಲ್ಲಿಗೆ ಹೋದ ವರ್ಷಕ್ಕಿಂತ ಈ ವರ್ಷದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದರೆ ಈ ವರ್ಷ ಹೇಗಿದೆ ಅಂತ ಹೇಳಿದ್ರೆ ನಿಮಗೆ ನೀವು ನೋಡಿರ್ತೀರಿ, ಈ ರಾಕೆಟನ್ನು ಲಾಂಚ್ ಮಾಡುವಂತಹ ಸಂದರ್ಭದಲ್ಲಿ ಕೌಂಟ್ ಡೌನ್ ಮಾಡ್ತಿರ್ತಾರಲ್ವಾ, ಕ್ಷಣಗಣನೆ ಮಾಡ್ತಾ ಇರ್ತಾರೆ, ನಿಮಿಷವನ್ನು ಎಣಿಸ್ತಾ ಇರ್ತಾರೆ. ಆ ರೀತಿಯಾಗಿದೆ ನಿಮಗೆ ಈ ವರ್ಷ ಅಂತ ನೋಡಿ. ಮುಂದಿನ ವರ್ಷ ಇದೇ ಬೃಹಸ್ಪತಿ ಗ್ರಹ ನಿಮಗೆ ಪಂಚಮ ಭಾವಕ್ಕೆ ಹೋಗುತ್ತೆ, ರಾಹುಗ್ರಹ ಏಕಾದಶ ಭಾವಕ್ಕೆ ಬರುತ್ತೆ. ಅವಾಗೆಲ್ಲ ನಿಮಗೆ ತುಂಬ ಅಂದರೆ ತುಂಬ ಅಭಿವೃದ್ಧಿ ಉಂಟಾಗುತ್ತೆ. ಮುಂದಿನ ವರ್ಷ ಅತ್ಯಂತ ಉತ್ತಮವಾಗಿದೆ. ಈ ವರ್ಷ ಹೇಗೆ ಅಂತ ಹೇಳಿದ್ರೆ ಆ ಕ್ಷಣಗಣನೆ ಮಾಡ್ತಾ ಇರ್ತೀವಲ್ಲ, ಇನ್ನೂ ಅದು ರಾಕೆಟ್ ಹಾರಿರುವುದಿಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ, ಏನಾಗುತ್ತೋ ಏನೋ ಅಂತ ಹೇಳಿ. ಆ ರೀತಿಯಾಗಿದೆ ಈ ವರ್ಷ. ಅಯ್ಯೋ ಜೀವನ ಏನಾಗ್ಬಿಡುತ್ತೋ ಏನೋ ಅಂತ ಹೇಳುವಂಥ ಒಂದು ಭಯ ಅಂತ ಹೇಳುವಂಥದ್ದು ಈ ವರ್ಷದಲ್ಲಿ ನಿಮಗೆ ಕಾಡ್ತಾ ಇರುತ್ತೆ. ಆದರೆ ಹೆದರ್ಕೊಳ್ಬೇಡಿ. ಯಾಕೆ ಹೇಳಿ, ಮುಂದಿನ ವರ್ಷ ತುಂಬ ಚೆನ್ನಾಗಿದೆ. ಮುಂದೆ ನಮಗೆ ಏನು ಬೆಳಕೇ ಇಲ್ಲ ಅಂಥೇಳಿ ಆದರೆ ನಾವು ಹೆದರ್ಕೊಳ್ಬೇಕಿತ್ತು. ಮುಂದಿನ ವರ್ಷ ತುಂಬ ಚೆನ್ನಾಗಿದೆ ಈ ವರ್ಷ. ಅದಕ್ಕೆ ಹೇಳಿದ್ದು ನಾನು ಹೇಗಿದೆ ಅಂದರೆ ಕ್ಷಣಗಣನೆ ಮಾಡ್ತಾ ಇರ್ತೀವಲ್ಲ ಇನ್ನು ರಾಕೆಟ್ ಹಾರುವುದಕ್ಕೆ ಮುಂಚೆ, ಆ ರೀತಿಯಾಗಿದೆ. ಆತಂಕ ಇರುತ್ತೆ, ಏನಾಗ್ಬಿಡುತ್ತೋ ಏನೋ, ಅದು ಹಾರುತ್ತೋ ಇಲ್ವೋ ಅಂಥೇಳಿ ಅವಾಗೊಂದು ಮನಸ್ಸಲ್ಲಿ ಒಂದು ಭಯ ಇರುತ್ತಲ್ಲ. ಆ ರೀತಿಯಾಗಿ ಈ ವರ್ಷ ಮುಂದಿನ ವರ್ಷ ತುಂಬ ಚೆನ್ನಾಗಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ನೋಡಿದ್ವಿ ನಾವು ಬೃಹಸ್ಪತಿ ಗ್ರಹ ಹೋದ ವರ್ಷದಲ್ಲೂ ಉತ್ತಮವಾಗಿರಲಿಲ್ಲ, ಈ ವರ್ಷದಲ್ಲೂ ಕೂಡ ಉತ್ತಮವಾಗಿಲ್ಲ ಅಂತ. ಹೆದರ್ಕೊಳ್ಳುವಂಥದ್ದು ಬೇಡ. ಅದಕ್ಕೆ ನಾನು ಕೆಲವೊಂದಷ್ಟು ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತೀನಿ. ನೀವು ಈ ಪರಿಹಾರಗಳನ್ನು ಚಾಚೂ ತಪ್ಪದೆ ಮಾಡಿದಂತಹ ಪಕ್ಷದಲ್ಲಿ ನಿಮಗೆ ಯಾವಾಗ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಗುರುಗ್ರಹಕ್ಕೆ ಪೀತವಸ್ತ್ರಂ ಅಂತ ಹೇಳಿರುವಂಥದ್ದು ಅಂದರೆ ನೀವು ಹಳದಿ ಬಣ್ಣದ ಬಟ್ಟೆಯ ದಾನವನ್ನು ಕೊಡಬೇಕಾಗತ್ತೆ. ಇದು ಒಂದು. ಎರಡನೇದು, ಆದಷ್ಟು ನೀವು ಈ ವರ್ಷದಲ್ಲಿ ಗುರುಗಳ ಸೇವೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಮನಸ್ಸಿನಲ್ಲಿ ನೀವು ಯಾವ ವ್ಯಕ್ತಿಯನ್ನು ಗುರುವಿನ ಸ್ಥಾನದಲ್ಲಿ ಇಟ್ಕೊಂಡಿದ್ದೀರೋ ಆದಷ್ಟು ಅವರ ಒಂದು ಸೇವೆಯನ್ನು ಮಾಡಬೇಕಾಗತ್ತೆ. ಅವರಿಗೆ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು, ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು, ಆದಷ್ಟು ಗುರುಗಳ ಒಂದು ಸೇವೆಯನ್ನು ನೀವು ಈ ವರ್ಷದಲ್ಲಿ ಮಾಡಿಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಅಲ್ಲಿಗೆ ನಾವೀಗ ಏನೇನು ಮಾಡಿದ್ವಿ ಹೇಳಿ. ಮೊದಲು ಈ ತಿಂಗಳಲ್ಲಿ ಉಳಿದಂತಹ ಎಲ್ಲ ಗ್ರಹಗಳಿಂದ ನಿಮಗೇನೇನು ಫಲಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡಿದ್ವಿ.
ಅದಾದ್ಮೇಲೆ ಈ ಬೃಹಸ್ಪತಿ ಗ್ರಹದಿಂದ ಏನ್ ಫಲ ಪ್ರಾಪ್ತಿ ಆಗುತ್ತೆ, ರಾಹು ಗ್ರಹದಿಂದ ಏನ್ ಫಲ ಪ್ರಾಪ್ತಿ ಆಗುತ್ತೆ, ನೀವು ಏನ್ ಪರಿಹಾರ ಮಾಡ್ಕೊಂಡ್ರೆ ಅತಿ ಹೆಚ್ಚು ಸಮಸ್ಯೆ ಉಂಟಾಗುವುದಿಲ್ಲ, ಈ ಎಲ್ಲ ವಿಚಾರವನ್ನು ಕೂಡ ನೋಡಿದ್ವಿ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ತಿಂಗಳಲ್ಲಿ ನಿಮಗೆ ಏನೇನು ಫಲ ಪ್ರಾಪ್ತಿ ಆಗುತ್ತೆ ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಈ ತಿಂಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನು ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಇಲ್ಲ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ದುಂದು ವೆಚ್ಚವನ್ನು ಮಾಡಬಾರದು. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಈ ತಿಂಗಳಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಬೇಡ. ಏನು ಮಾಡ್ತಾ ಇದ್ದೀರೋ ಈಗ ನೀವು ಅದನ್ನು ಹಾಗೆ ನೀವು ಮುಂದುವರೆಸಿಕೊಂಡು ಹೋಗಿ. ಆದಷ್ಟು ನೀವು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು ಈ ಮಾಸದಲ್ಲಿ. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.